ಉಪೇಂದ್ರ ಸರ್ 96ರಲ್ಲಿ ಏನಾಯ್ತಂದರೆ ಎ ಪಿಕ್ಚರ್ದು ಪೋಸ್ಟರ್ಗಳು ಅಂಟಿಸ್ತಾ ಇದ್ರು 96-97ರಲ್ಲಿ. ಎ ಫಿಲಮ್ದು ಪೋಸ್ಟರ್ ಉಪೇಂದ್ರ ಸರೇ ಸ್ವತಃ ಅಂಟಿಸ್ತಾ ಇದ್ರು ಸ್ವಪ್ನ ಬುಕ್ ಹೌಸ್ ಹತ್ರ. ನಾವೆಲ್ಲ 3 ಜನನು ನೈಟ್ 10:30 ನಡ್ಕೊಂಬರ್ಬೇಕಾದ್ರೆ ನಾವು ಅಂದು ಯಾವ ಮನುಷ್ಯ ಮರ ಓಂ ತೆಗದ ಸ್ವಸ್ತಿಕ್ ತೆಗದ ಈಗ ಎ ಪಿಕ್ಚರ್ ಅಂತ ಅವನೇ ಹೀರೋ ಅಂತ ಏನಿದು ಅಂತಂದ್ರೆ ಅವಾಗ ಉಪೇಂದ್ರ ಸರ್ ಹಿಂಗೆ ನೋಡಿ ಸ್ಮೈಲ್ ಕೊಟ್ಟರು. ಸತ್ಯಜಿತ್ ಅವ್ರನ್ನ ಪರಿಚಯ ಮಾಡಿಕೊಂಡು ಹೋದ್ವಿ. ಬಟ್ ಆ ಟೈಮಿಗೆ ಹೆಂಗಿದೆ ಅಂದರೆ ನಮ್ಮವ್ರು ನಮ್ಮ ಕಾಲು ಹೇಳ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಆ ಟೈಮಲ್ಲಿ ನಮ್ಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿಸಿದ್ರು ಒಂದೊಂದು ಎಪಿಸೋಡಿಗೆ. ಸ್ನೇಹಿತರೆ ನಮಸ್ಕಾರ. ಬಾಗಲಕೋಟೆಯಲ್ಲಿ KDTV ಸದ್ಯ ಅನೇಕ ವಿಶೇಷ ವರದಿಗಳನ್ನು ಮಾಡ್ತಿದೆ ಸ್ನೇಹಿತರೆ. ಸದ್ಯ RD ಬಾಬು ಅನ್ನುವಂತಹ ಸಮಾಜಪರ ಕಾಳಜಿ ಉಳ್ಳಂತಹ ಜಯ ಕರ್ನಾಟಕ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಸ್ನೇಹಿತರೆ ಅವರು RD ಬಾಬು ಅನ್ನುವಂಥವ್ರು. ಹಾಗೆ ಜೂನಿಯರ್ ಉಪೇಂದ್ರ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಆಲ್ರೆಡಿ ಅವ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನು ನಮ್ಮ KDTV ಚಾನಲಲ್ಲಿ ಮಾಡಿದ್ವಿ ಸ್ನೇಹಿತರೆ. ಸದ್ಯ ಅವರನ್ನು ಮತ್ತೆ ಮಾತನಾಡಿಸುವಂತಹ ಒಂದು ಕಾರ್ಯವನ್ನು ಮಾಡೋಣ ಸ್ನೇಹಿತರೆ. ಯಾಕಂತಂದರೆ ಅನೇಕರು RD ಬಾಬು ಅವರು ಬಗ್ಗೆ ಇನ್ನೊಂದು ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿ ಅನೇಕ ಜನ ಮೆಸೇಜ್ ಮಾಡಿದರು. ಹಾಗೆ ಪರ್ಸ್ನಲಾಗಿ ಫೋನ್ ಸಹ ಮಾಡಿದರು ಸ್ನೇಹಿತರೆ. ಯಾಕಂತಂದರೆ RD ಬಾಬು ಅವರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾರೆ, ಅನೇಕ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ. RD ಬಾಬು ಅವರಿದ್ದಾರೆ. ನಾವೇನು ನೋಡ್ತಾ ಇದ್ದೀವಿ ಇದೇ RD ಬಾಬು ಸರ್ ಆಫೀಸು ಸ್ನೇಹಿತರೆ. ಮುಖ್ಯವಾಗಿ ಸ್ನೇಹಿತರೆ ಇಲ್ಲಿ ಹೇಳಬೇಕಂತಂದರೆ ಜಯ ಕರ್ನಾಟಕ ಸಂಘಟನೆಯ ಒಂದು ಬೋರ್ಡನ್ನು ಹಾಕಿದ್ದಾರೆ ಸ್ನೇಹಿತರೆ. ಸೊ ಆ ಮುಖ್ಯ ಗುರುತಿಸ್ಕೋಬೇಕು ಅನ್ನುವಂಥದ್ದು ಅವರ ಒಂದು ಉದ್ದೇಶ. ಯಾಕೆಂತಂದರೆ ಎಲ್ಲಿಯೂ ಸಹ ಅವ್ರದ್ದೇ ಆಗಿರುವಂತಹ ಒಂದಿಷ್ಟು ಎಕ್ಸ್ಪೋಸ್ಗಳನ್ನು ಅಥವಾ ಅವ್ರದ್ದೇ ಆದಂತಹ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನ ಅಂತ ಏನು ಹೇಳ್ತೀರೋ ಒಂದೆಲ್ಲ ಏನೂ ಹಾಕಿಲ್ಲ. ಜಸ್ಟ್ ನೀವು ನೋಡ್ತಿರ್ಬೋದು ಜಯ ಕರ್ನಾಟಕ ನಮ್ಮ ಮುತ್ತಪ್ಪ ರೈ ಗೋಶಾಲೆ ಸೊ ಓಪನ್ ಹಾರ್ಟ್ ಅಂತಕ್ಕಂಥ ಒಂದು ಪತ್ರಿಕೆ ಇದೆ ಸ್ನೇಹಿತರೆ ಅವ್ರದ್ದು. ಸೊ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ, ಅವ್ರನ್ನ ಭೇಟಿ ಮಾಡೋಣ ಸ್ನೇಹಿತರೆ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ, ಬನ್ನಿ ಸರ್. ತಮ್ಮ ಚಲನಚಿತ್ರ ರಂಗದ ಅಥವಾ ಚಲನಚಿತ್ರ ಕ್ಷೇತ್ರದ ಜರ್ನಿ ಹೇಗೆ ಬಂತು ಸರ್, ಹೇಗೆ ಬೆಳೆದು ಬಂತು ಅಂತ? ಸರ್ ಏನಂದರೆ ನಾನು ಚಿಕ್ಕವನಿದ್ದಾಗ ಟೈಗರ್ ಪ್ರಭಾಕರ್ ಅವರ ಪಕ್ಕ ಅಭಿಮಾನಿ ನಾನು. ಅವ್ರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ರು. ಆದರೂ ಅವರ ಒಂದು ಹಾವ ಭಾವ, ಆ ರೋಷ, ಫೈಟು ಇದು ನೋಡ್ಕೊಂಡು ಅವ್ರ ಪಕ್ಕ ಅಭಿಮಾನಿ ಆದೆ. ಜೊತೆಗೆ ಹಿಂದಿಯಲ್ಲಿ ಗೋವಿಂದ ಅವರ ಅಭಿಮಾನಿ. ಗೋವಿಂದ ಅವರ ಡಾನ್ಸ್ ಗೀನ್ಸ್ ಎಲ್ಲ ನೋಡಿ ನನಗೆ ಯಾರಾದರೂ ಎಲ್ಲೋ ಒಂದು ಕರ್ಕೊಂಡೋಗಿ ಡಾನ್ಸ್ ಮಾಡಿಸೋರು. ನಾವೆಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ ಟೈಪ್ ರೆಕಾರ್ಡ್ ತೊಗೊಳ್ಳೋಷ್ಟು ಕೆಪಾಸಿಟಿ ಇರಲಿಲ್ಲ. ಒಂದು ಮರ್ಫಿ ಅಂತ ಒಂದು ರೇಡಿಯೋ ಇತ್ತು. ಆ ರೇಡಿಯೋಗಳಲ್ಲಿ ಈ ಮಧ್ಯಾಹ್ನ 2:30 ಬೆಳಗ್ಗೆ ಸಾಯಂಕಾಲ ಹಾಡುಗಳು ಬರ್ತಾ ಇದ್ವಲ್ಲ, ಆ ಹಾಡುಗಳನ್ನು ಹಾಕ್ಕೊಂಡು ಡಾನ್ಸ್ ಮಾಡ್ತಾ ಇದ್ವಿ. ಆ ಡಾನ್ಸ್ ಮಾಡ್ತಾ ಮಾಡ್ತಾ ಯಾರಾದರೂ ಕಾಲ್ಫಾರ್ಮ್ ಮಾಡಿದರೆ ಚಲನಚಿತ್ರದಲ್ಲಿ ನಟನೆಗೆ ಬೇಕಾಗಿದ್ದಾರೆ ಕಲಾವಿದರು ಅಂತಂದಾಗ ಇಮಿಡಿಯೇಟಾಗಿ ಕಲಾವಿದರು ಬೇಕಂದಾಗ ನಾವು ಪೇಪರ್ ಡೈಲಿ ಒಂದು ಬೃಂದಾವನ ಹೋಟೆಲ್ ಅಂತಿತ್ತು ನಮ್ಮ ಹಳೆ ಬಾಗಲಕೋಟೆಯಲ್ಲಿ. ಅಲ್ಲಿ ಡೈಲಿ ಒಟ್ಟು ಪೇಪರ್ ಹೋಗೋದು. ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ಯಾವ್ದು ಇದು ಸಾರಿ ಪ್ರಜಾವಾಣಿ, ಒಂದು 2-3 ಪೇಪರ್ ಆ ಟೈಮ್ನಾಗ ಕನ್ನಡಪ್ರಭ ಎಲ್ಲ ಬರ್ತಾಯಿದ್ದು. ಅದರಲ್ಲೆಲ್ಲ ಹುಡ್ಕೋದಲ್ಲ ಪೇಪರಲ್ಲಿ ಏನಾರು ಇದೇ ಆಗಿದೆಯಾ, ಕಾಲ್ಫಾರ್ಮ್ ಆಗಿದೆಯಾ ಅಂತ. ಹಂಗೆ ಒಂದು ಸತಿ ಇಲ್ಲಿ ಶಿರೂರಲ್ಲಿ 7 ಕೋಟಿ ಮಾರ್ತಾಂಡ ಭಕ್ತ ಅಂತ ಆ ಟೈಮಲ್ಲಿ ಶೂಟ್ ಮಾಡ್ತಾಯಿದ್ರು. ಒಂದು ಮೂವಿ ಏನೋ ಮೂವಿ ಶೂಟ್ ಆಗ್ತಾ ಇತ್ತು. ಆ ಟೈಮಲ್ಲಿ ಅಲ್ಲಿ ಕೇಳಕ್ಕೆ ಹೋದರೆ ಅವರೊಂಥರ ಹೇಟ್ ಮಾಡಿದರು. ಅದಾದ ನಂತರ ಈ ನಗರವನದಲ್ಲಿ, ನಮ್ಮ ನಗರವನ ಅವತ್ತೇನು ನಗರಸಭೆಯಲ್ಲಿ ಆಗಿದೆ, ಅದು ಬಾಗಲಕೋಟೆ ನಗರವನದಲ್ಲಿ ಪ್ರತಿ ರವಿವಾರ ಸಾಯಂಕಾಲ ಒಂದು ಹಾಡಿನ ಸ್ಪರ್ಧೆ, ಯಾರು ಚೆನ್ನಾಗಿ ಹಾಡ್ತಾರೆ, ಏನು ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ. ಆವಾಗ ಅಲ್ಲಿ ಅವರು ಹಾಡೋದನ್ನು ನಾನು ಹೋಗಿ ಹಾಡ್ತಿದ್ದೆ. ಆವಾಗ ವಿಷ್ಣುಜಿ ಅವ್ರದ್ದು ನೀ ಬರೆದ ಕಾದಂಬರಿ ಇದು ಬಂಧನ ಸಿನಿಮಾದ್ದು ಒಂದು ಹಾಡು, ಈ ಬಂಧನ, ಜೈ ಜಗದೀಶ್ ಅವರು ಹಾಡಿರುವಂಥ ಹಾಡು ನಾನು ಹಾಡೋಕ್ಕೆ ಹೋದೆ. ಬಟ್ ಅದು ಆವಾಗ ಸ್ವರ ದಾಟಿ ಅದು ಏನೂ ಲಯಾಗಿ ಏನೂ ಇರಲಿಲ್ಲ. ಆವಾಗ ಅವರು ಪೂಜಾರಿ ಸರ್ ಬೈದು ಕಳಿಸಿದ್ರು, ಐ ನಡೆ ಕಡೆ, ನೀನು ಇನ್ನೂ ಕಲಿಬೇಕು, ಕಲ್ತು ಬಾ ಇಲ್ಲಿ ಅಂತ. ಆ ಟೈಮಲ್ಲಿ ಉಪ್ಪಿನ ಬ್ರದರ್ಸ್ ಅವರು ಫೇಮಸ್ ಸಿಂಗರು. ಆಮೇಲೆ ಜರ್ತಾರ್ಗರ್ ಸರ್ ಅಂತ ಒಬ್ಬರು, ಅವರು ಒಳ್ಳೆಯ ಸಿಂಗರು. ಆ ಹಾಡುಗಳನ್ನ ನೋಡಿ ಪ್ರೇರೇಪಣೆ ಮಾಡಿಕೊಂಡೆ. ಓ ಇವರೆಲ್ಲ ಇಷ್ಟು ಚೆನ್ನಾಗಿ ಹಾಡ್ತಾರೆ, ನಾನು ಏನಾರು ಒಂದು ಮಾಡಬೇಕು, ಒಂದು ಸಾಧನೆ ಮಾಡಬೇಕು ಅಂತಂದಾಗ ಹುಬ್ಳಿಗೆ ಒಂದು ಕಾಲ್ಫಾರ್ಮ್ ಆಗಿತ್ತು, ಅಶೋಕ ಹೋಟ್ಲು. ಹೋದ್ವಿ, ಒಂದಿಷ್ಟು ದುಡ್ಡು ಏನೇನೋ ಕಲೆಕ್ಟ್ ಮಾಡಿಕೊಂಡು ಹೋದಾಗ ಅಲ್ಲಿ ಇಂಟರ್ವ್ಯೂ ಕೊಟ್ಟು ಅವರು ಸ್ಕ್ರೀನ್ ಟೆಸ್ಟ್ ಅಂತ ಕ್ಯಾಮ್ರಾಗಳಿಟ್ಟು ಏನೇನೋ ಮಾಡಿ
ಮಾಡಿದರು. ಬಟ್ ವಾಪಸ್ ಅವ್ರೇನು ದುಡ್ಡು ತೊಗೊಂಡ್ರು ₹300 ಆ ಟೈಮಿಗೆ. ವಾಪಸ್ ನಮಗೇನು ಕಾಲು ಮಾಡಲಿಲ್ಲ. ಅದು ಒಂಥರ ಬಿಸ್ನೆಸ್ ಅಂದ್ಕೊಂಡ್ವಿ, ಬಿಟ್ವಿ. ಅದೇ ಥರ ಯಾರಾದರೂ ಕಾಲ್ ಫಾರ್ ಮಾಡಿ ಓಡೋಡಿ ಹೋಗ್ತಾಯಿದ್ವಿ. ನೆಕ್ಸ್ಟು ಹಿಂಗೆ ಹೋಗ್ತಾ ಈಗ ಯಾರಾದ್ರೂ ಮದುವೆಗೆ ಹೋಗೋದು, ಮದುವೆಯಲ್ಲಿ ಯಾರು ಡ್ಯಾನ್ಸ್ ಮಾಡಿದ ತಕ್ಷಣ ಅವರು ಟೈಪ್ ರೆಕಾರ್ಡ್ ಹಚ್ಚಿ ಅವರು ಡ್ಯಾನ್ಸ್ ಮಾಡೋದು. ಆವಾಗ ನಮ್ಮ ಸೋದರ ಮಾವ ಅವರು ಪಕ್ಕಾ ಚಿರಂಜೀವಿ ಫ್ಯಾನು, ಮಿಥುನ್ ಚಕ್ರವರ್ತಿ ಫ್ಯಾನು. ಅವರು ಒಂದು ಜಂಬೋ ಅಂತ ಒಂದು ಟೈಪ್ ರೆಕಾರ್ಡ್ ಅದ್ರ ಸಲುವಾಗಿ ಖರೀದಿ ಮಾಡಿ ಅವರೆಲ್ಲ ಕಾಲೇಜ್ ಡೇಸ್ಗಳಲ್ಲಿ ಗ್ಯಾದರಿಂಗ್ಗಳಿಗೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾವು ಅದನ್ನು ಫಾಲೋ ಮಾಡಿಕೊಂಡು ಅದೇ ಟೈಪಲ್ಲಿ ನಾವು ಕೂಡ ಒಂದು ಸ್ವಲ್ಪ ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡಿ ಆವಾಗ ಚಿರಂಜೀವಿ ಅವ್ರದ್ದು, ಪ್ರಭುದೇವಿ ಅವ್ರದ್ದು ಸಾಂಗ್ಗಳನ್ನು ಹೀಗೆ 1 by 1 ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ, ಎಲ್ಲರೂ ಒಂದು ನಾಟಕಗಳಿದ್ರೆ ಅಲ್ಲಿ ಹೋಗಿ ಒಂದು ಚಾನ್ಸ್ ಕೇಳೋದು. ಹಿಂಗೆ ಮಾಡ್ತಾ ಮಾಡ್ತಾ ಏನಾಯ್ತಂದರೆ ಈ ಸೀರಿಯಲ್ಗಳು ಮಾಡೋಕ್ಕೆ ಬೆಂಗಳೂರಿಗೆ ಹೋದ್ವಿ. ಆವಾಗ ಅನಿರೀಕ್ಷಿತ, ಅವನ್ಯಾರು, ಕೂಗು ಅಂತ ಒಂದು ಸೀರಿಯಲ್ಲು. ಆವಾಗ ಸತ್ಯಜಿತ್ ಅವ್ರನ್ನ ಪರಿಚಯ ಮಾಡಿಕೊಂಡು ಹೋದ್ವಿ. ಬಟ್ ಆ ಟೈಮಿಗೆ ಹೆಂಗಿದೆ ಅಂದರೆ ನಮ್ಮವ್ರು ನಮ್ಮ ಕಾಲು ಹೇಳ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಆ ಟೈಮಲ್ಲಿ ಸತ್ಯಜಿತ್ ಅವ್ರನ್ನ ಹೋಗಿ ಮೀಟ್ ಮಾಡಿದಾಗ ನಮ್ಮವರು ನಮ್ಮ ಕಡೆಯವರು ಅಂತೇಳಿ ಕರ್ಕೊಂಡು, ಬಟ್ ಅವನ್ಯಾರು ಅಂತ ಒಂದೇನು ಸೀರಿಯಲ್ ಮಾಡಿದ್ವಿ, ಅನಿರೀಕ್ಷಿತ ಅಂತ ಏನು ಸೀರಿಯಲ್ ಮಾಡಿದ್ವಿ, ಆ ಸೀರಿಯಲ್ ನಮ್ಮದೇ ಪ್ರೊಡಕ್ಷನ್. ಅದು ನಾನು, ನಮ್ಮ ಮಣಿಕಂಠ ಮತ್ತು ಮುತ್ತನ್ನ ಅಂತ ಗಜನಗಡದ ನನ್ನ ಫ್ರೆಂಡ್ಸು, ನಾವು 3 ಜನ ಪಾರ್ಟ್ನರಾಗಿ ಅದೊಂದು ಸೀರಿಯಲ್ ಸ್ಟಾರ್ಟ್ ಮಾಡಿದ್ವಿ. ಆ ಟೈಮಲ್ಲಿ ನಮ್ಗೆ ₹1,00,000 ಖರ್ಚು ಮಾಡಿಸಿದ್ರು ಒಂದೊಂದು ಎಪಿಸೋಡಿಗೆ. ಬಟ್ ರಾಯಲ್ಟಿ ಇರೋದೇ ಆ ಟೈಮಿಗೆ 35,000 ರಾಯಲ್ಟಿ ಸಿಗ್ತಾಯಿತ್ತು. ಹೋದಾಗ ಅಲ್ಲಿ ಅವರು ಸತ್ಯಜಿತ್ ಅವ್ರ ಪರಿಚಯ ಆದಮೇಲೆ ಅವರು ನಮಗೆ ಬೇರೆ ಥರ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ಯಾವಾಗ ಬರ್ತೀವಿ ಅವಾಗ ಮನೆಗೆ ಅಕ್ಕಿ ತೊಂಬರ್ರಿ, ಬೆಳೆ ತೊಂಬರ್ರಿ, ಅಥವಾ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಅವರೊಬ್ಬರೇ ಹೋಗಿ ಕರ್ಕೊಂಡು ಹೋಗಿರ್ತಿದ್ರು. ಅಲ್ಲಿ ಹೋಗಿ ಕೂತಾಗ ಅವರೆಲ್ಲ 10 ಜನ ಫ್ರೆಂಡ್ಸ್ ಕರ್ಕೊಂಡ್ಬಂದು ನಮ್ಮ ಕಡೆ ದುಡ್ಡೆಲ್ಲ ಖಾಲಿ ಮಾಡಿಸಿದ್ರು. ಅವಾಗಿಂದ ಈ ಸೀರಿಯಲ್ಗಳಲ್ಲಿ ನಾವು ಮೇನ್ ರೂಲ್ ಮಾಡಬೇಕು ಅಂದಾಗ, ನಿಮ್ಗೆ ನಾಳೆ ದುಡ್ಡು ಬರಬೇಕು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮಗೆಲ್ಲ ಒಂದು ಸೈಡ್ ರೂಲು ಕೊಡ್ತಾಯಿದ್ರು. ಆವಾಗ ಒಂಥರ ಮನಸ್ಸಿಗೆ ಬೇಜಾರಾಯಿತು. ಬಟ್ ಆ ಎಪಿಸೋಡ್ಗಳು ಮಾಡಿದ್ವಿ, ಇದು ಆಗಲಿಲ್ಲ. ಅದಾದ ನಂತರ ನಾವು ಏನು ವಿಚಾರ ಮಾಡಿದ್ವಿ, ಇದು ಏನೋ ನಮಗೆ ಸರಿ ಆಗ್ತಾ ಇಲ್ಲ ಅಂತ ಒಬ್ಬ ಪಿ ಸಾಯಿಬಾಬಾ ಅನ್ನೋ ಒಬ್ಬರು ರಾಯಚೂರು ಮಾನ್ವಿ ಕಡೆಯವರು ಡೈರೆಕ್ಟರ್ ಪರಿಚಯ ಆದರು. ಅವರು ಬಾಬೋರೇ ನೀವು ಬರ್ರಿ, ನೀವು ನಮ್ಮ ಕಡೆಯವರು ಅಂತ ಒಳ್ಳೆ ಖಡಕ್ ಮನುಷ್ಯ, ಒಂದು ಕಣ್ಣು ಇದಿರಲಿಲ್ಲ ಪಾಪ. ಅಂಥ ಒಬ್ಬ ಮನುಷ್ಯ ಪಿ ಸಾಯಿಬಾಬಾ ಅನ್ನೋರು ನಮ್ಮನ್ನು ಪರಿಚಯ ಮಾಡಿಸ್ಕೊಂಡ್ರು. ಅವ್ರ ಜೊತೆ ನಮ್ಮದು ಪರಿಚಯ ಆಯಿತು. ಅವರು ಆ ಟೈಮಿಗೆ ಕೂಗು ಅಂತ ಒಂದು ಸೀರಿಯಲನ್ನು ಮಾಡಿದರು. ಪಾಪ ಪ್ರೊಡ್ಯೂಸರು ಭಾಳ ಚೆನ್ನಾಗಿದ್ದರು. ಆ ಸೀರಿಯಲಲ್ಲಿ ನನಗೊಂದು ವಿಲನ್ ಕ್ಯಾರೆಕ್ಟರ್. ಬಟ್ ನನ್ನ ಹೇರ್ಸೆಲ್ಲ ಗೋವಿಂದನ ಹೇರ್ಸೆ, ಸ್ಟೈಲ್ ಗೀಲೆಲ್ಲ ಮಾಡ್ತಾ ಮಾಡ್ತಾ ಅಲ್ಲಿ ಒಂದಿನ ಏನಾಯ್ತಂದರೆ ಸೀರಿಯಲ್ಗಳೆಲ್ಲ ಮುಗಿಸ್ಕೊಂಡು ಬೇಜಾರಲ್ಲಿ ರೂಮಿಗೆ ನಡ್ಕೊಂಬರ್ತಾಯಿದ್ವಿ. ಯಾಕೆ ಅವಾಗ ₹4 ಒಂದು ಮೀಟ್ರ್ ಚಾರ್ಜ್ ಇತ್ತು ಆಟೋದು. ಅವಾಗ ಏನಾಗ್ತಿತ್ತು ಅಂದರೆ ಆಟೋದಾಗ ಯಾಕೆ ಹೋಗೋದು, ಆ ₹4 ಒಳಗೆ ನಮ್ಗೆ ಇದಾಗತ್ತಲ್ಲ. 3 ಜನ ಫ್ರೆಂಡ್ಸು ಅದನ್ನೇ ಫುಟ್ಪಾತ್ ಹೋಟ್ಲಲ್ಲೆಲ್ಲ ತಿನ್ನೋದು ಬರೋದು ಎಲ್ಲ ಮಾಡ್ತಾಯಿದ್ವಿ. ನೆಕ್ಸ್ಟು ಒಂದಿನ ಉಪೇಂದ್ರ ಸರ್ 96ರಲ್ಲಿ ಏನಾಯ್ತಂದರೆ ಎ ಪಿಕ್ಚರ್ದು ಪೋಸ್ಟರ್ಗಳು ಅಂಟಿಸ್ತಾಯಿದ್ರು. 96-97ರಲ್ಲಿ ಎ ಫಿಲಮ್ದು ಪೋಸ್ಟರ್ ಉಪೇಂದ್ರ ಸರೇ ಸ್ವತಃ ಅಂಟಿಸ್ತಾಯಿದ್ರು ಸ್ವಪ್ನ ಬುಕ್ ಹೌಸ್ ಹತ್ರ. ನಾವೆಲ್ಲ 3 ಜನನು ನೈಟ್ 10:30 ನಡ್ಕೊಂಬರ್ಬೇಕಾದ್ರೆ ನಾವು ಅಂದು ಯಾವ ಮನುಷ್ಯ ಮರ ಓಂ ತೆಗದ, ಸ್ವಸ್ತಿಕ್ ತೆಗದ, ಈಗ ಎ ಪಿಕ್ಚರ್ ಅಂತ ಅವನೇ ಹೀರೋ ಅಂತ ಏನಿದು ಅಂತಂದ್ರೆ ಅವಾಗ ಉಪೇಂದ್ರ ಸರ್ ಹಿಂಗೆ ನೋಡಿ ಸ್ಮೈಲ್ ಕೊಟ್ಟರು. ಅದು ನಮ್ಗೆ ಪಕ್ಕ ನೆನಪಿದೆ, ಜನಗಳದು ನಂಬಲ್ಲ. ಬಟ್ ಅಲ್ಲಿಂದ ಬಂದಮೇಲೆ ನನ್ನ ಆ್ಯಕ್ಚುಲಿ 94 ಮ್ಯಾರೇಜ್ ಆಯ್ತಲ್ಲ. 94 ಮ್ಯಾರೇಜ್ ಆದ ತಕ್ಷಣ ನಮ್ಮ ಮಿಸ್ಸಸ್ ಜಾಬ್ ಮಾಡ್ತಿದ್ರು KVಯಲ್ಲಿ. ನಾನು ಬಾಗಲಕೋಟೆಯಿಂದ ಮಾಲಿಂಗ್ಪುರಕ್ಕೆ ಹೋಗಿದ್ವಿ ಮ್ಯಾರೇಜ್ ಆದ ತಕ್ಷಣ. ಮಾಲಿಂಗ್ಪುರಲ್ಲಿ ಹೋದ್ವಿ, ಆಟೋ ಓಡಿಸ್ತಿದ್ದೆ. ಅದು ಆಟೋ ಏನಕ್ಕಂದ್ರೆ ನನ್ನ ಹೆಂಡತಿ ನೌಕರಿ ಮಾಡಿದ್ರೆ ನಾನು ಖಾಲಿ ಅಡ್ಡಾಡಬಾರ್ದು ಅನ್ನೋ ಉದ್ದೇಶ ಸಿನಿಮಾ ಹುಚ್ಚಿರೋದ್ರಿಂದ ಆಟೋ ಓಡಿಸ್ತಾ ಇದ್ದೆ. ಆವಾಗ ಒಂದಿನ ಏನಾಯಿತು, ಈ ಬೆಂಗಳೂರಿಗೆ ಹೋಗಿ ಬಂದಾಗ ಎಲ್ಲ ಕಡೆ ಪೋಸ್ಟರ್ ಅಂಟಿಸಿದ್ರು. ಬಾಗಲಕೋಟೆ ಇದು ಮಾಲಿಂಗ್ಪುರ ಬಂದು ಅಲ್ಲೂ ಕೂಡ ಪೋಸ್ಟರ್ ಅಂಟಿಸಿದ್ರು. ಆವಾಗ ನಮ್ಮ SLV ಅಯ್ಯಂಗಾರ್ ಬೇಕ್ರಿ ಓನರ್ ಒಬ್ಬರು, ನಾನು ಪ್ರತಿದಿನವೂ ಆ ಒಂದು ಬೇಕ್ರಿಯಲ್ಲಿ ಮನೆಗೆ ಏನಾದರೂ ಒಂದು ಐಟಮ್ ತೊಗೊಂಡು ಹೋಗ್ತಾಯಿದ್ದೆ. ಆ ಟೈಮಲ್ಲಿ ಏನಾಯ್ತಂದರೆ ಅವ್ರು ಕರೆದು, ಬಾಬು ಅವರೇ ನೀವು ಯಾಕೆ ಉಪೇಂದ್ರ ಥರ ಕಾಣ್ತೀರಿ, ಯಾಕೆ ಒಂದು ಇದು ಮಾಡಬಾರ್ದು ಅಂತ. ಉಪೇಂದ್ರ ಅವರು ಸಿನಿಮಾ ನೋಡಿಲ್ಲ, ಅವ್ರು ಏನು ಮಾಡೋದು ಗೊತ್ತಿಲ್ಲ, ಯಾಕೆ ರೀ ಅಂತಂದೆ. ನಿಮ್ಗೆ ಗೊತ್ತಾಗಲ್ಲ ಬರ್ರಿ ಇಲ್ಲಿ ಅಂತ ₹150 ಆ ಟೈಮಿಗೆ ನನಗೆ ಕೊಟ್ಟರು. ₹150
ಒಂದು ಫ್ರೇಮ್ ಮಾಡೋಕ್ಕೆ 25 ರೂಪಾಯಿ, ಆಮೇಲೆ ಬ್ಯಾನರ್. ಅವಾಗ ಇದು ಫ್ಲೆಕ್ಸ್ ಇರಲಿಲ್ಲ, ಆರ್ಟೇ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಅವರು ಆ ಬ್ಯಾನರ್ಗೆ ಒಂದು ಇದು ಕೂಡಿ 150 ರೂಪಾಯಿ ನನಗೆ ಕೊಟ್ಟಾಗ, ಆ 150 ರೂಪಾಯಿದಲ್ಲಿ ಒಂದು ಡೋರ್ ಮಾಡಿ ಅದಕ್ಕೆ ನಂದೊಂದು ಫೋಟೋ, ಉಪೇಂದ್ರ ಫೋಟೋ, ನಮ್ಮ ಬಡಿಗೇರ್ ಸರ್ ಅಂತಿದ್ರು ಅವರು, ಅದನ್ನು ಆರ್ಟ್ ಭಾಳ ಚೆನ್ನಾಗಿ 2 ಫೋಟೋ ಮ್ಯಾಚ್ ಮಾಡಿ ಚಸ್ಮಾ ಗಿಸ್ಮದೆಲ್ಲ ಮಾಡಿ ಕೊಟ್ಟರು. ಕೊಟ್ಟಾಗ ಆವಾಗಿಂದ ಅವತ್ತು ಸ್ವಲ್ಪ ಉಪೇಂದ್ರ ಅನ್ನೋ ಒಂದು ಸ್ಟೈಲಿಗೆ ಮೂವ್ ಆಯಿತು ಮಾಲಿಂಗ್ಪುರದಲ್ಲಿ. ಆವಾಗ ಬಸವನಗರ ಪ್ಲಾಟ್ದಲ್ಲಿ ನಮ್ಮ ಇವರು ಮಲಿಕ್ ಜಾನ್ ಬಾಬಾ ಅಂತ ಒಂದು ಉರುಸು ಮಾಡ್ತಾರೆ. ಎಲ್ಲ ಹಿಂದೂ ಧರ್ಮದವರು, ಮುಸ್ಲಿಮ್ದವರು ಎಲ್ಲರೂ ಸೇರಿ ಅದೊಂದು ಜಾತ್ರೆ ಮಾಡ್ತಾಯಿದ್ರು. ಅಲ್ಲಿ ಒಂದು ಡ್ರಾಮಾ ನೈಟ್ 10:30ಗೆ ಸ್ಟಾರ್ಟ್ ಆದರೆ ಬೆಳಗಿನವರೆಗೂ ಡ್ರಾಮಾ. ಆ ಟೈಮಲ್ಲಿ ನನಗೆ ಅಲ್ಲಿರೋರು ಮುನ್ನಾ ಅಂತ ಮತ್ತು ನಮ್ಮ ಸುಭಾಷ್, ಆಮೇಲೆ ನಮ್ಮ ಮಾಲಿಂಗ್ ಕಂಟಿ, ಇವರೆಲ್ಲ ಒಂದು ಫ್ರೆಂಡ್ ಸರ್ಕಲ್. ಇವರೆಲ್ಲ ಅಂದರು, ಇಲ್ಲಿ ಉಪೇಂದ್ರ ಅವ್ರದ್ದು ಹೆಂಗೂ ಹಾಕಿ ಉಪೇಂದ್ರದ್ದು ಒಂದು ಡ್ಯಾನ್ಸ್ ಮಾಡ್ಬೇಕಂತ. ನಾನು ಸಿನಿಮಾನೇ ನೋಡಿಲ್ಲ, ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ, ಹೆಂಗೆ ಮಾಡೋದು ಅಂತ. ಅದು ಹೆಂಗೆ ಬರ್ತದೆ ಹಂಗೆ ಮಾಡಿ, ನೀನು ಹೆಂಗೂ ಡ್ಯಾನ್ಸ್ ಮಾಡ್ತೀಯಲ್ಲ, ಗೋವಿಂದನ್ ಫ್ಯಾನ್ ನೀನು, ಹೇರ್ಸೋದಾವೆಲ್ಲ ಅದು ಮಾಡು ಅಂತಂದಾಗ ಅಷ್ಟೊತ್ತಿಗೆ ಅದನ್ನು ಒಂದು 15-20 ದಿನ ಟೈಮ್ ಇತ್ತು. ಆವಾಗ ಉಪೇಂದ್ರ ಅವ್ರದ್ದು ಕ್ಯಾಸೆಟ್ದು ಕ್ಯಾಸೆಟ್ ಬಂದು ಪಿಕ್ಚರ್ದು ಕ್ಯಾಸೆಟ್. ಅದರಾಗ ನಾನು ಆ ವಾಕ್ಮನ್ ತೊಗೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಆವಾಗ ಒಂದು ಡ್ಯಾನ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಪ್ಲ್ಯಾನ್ ಮಾಡಿದಾಗ ಅವತ್ತು ಅವರೆಲ್ಲ ಕೂಡ ನಂದೊಂದು ಪೋಸ್ಟ್ರಲ್ಲಿ ಒಂದು ಫೋಟೋ ಹಾಕಿ ಅದಕ್ಕೆ ಜೂನಿಯರ್ ಉಪೇಂದ್ರ ಅಂತ ಅವ್ರು ಟೈಟ್ಲ್ ಕೊಟ್ಟರು ಅವರು. ಓಕೆ, ಅವರೆಲ್ಲ ಇವತ್ತಿಗೂ ಅವ್ರು ಮರೆಯಲ್ಲ ನಾವು. ಈ ಹೇರ್ಸ್ ಎಲ್ಲ ಬಿಟ್ಟಿದ್ರಿ ಸರ್ ಅವಾಗ? ಹಾಂ, ಬಿಟ್ಟಿದ್ದೆ ಆಲ್ರೆಡಿ. ಅವಾಗ ಅದೇ ಉಪೇಂದ್ರ ಗೋವಿಂದ ಹೇರ್ಸ್ ಬಿಟ್ಟಿದ್ದೆ, ಅದು ಉಪೇಂದ್ರ ಅವ್ರಿಗೆ ಕನ್ವರ್ಟ್ ಆಯಿತು. ಓಕೆ. ಅವಾಗೇನಾಯಿತು ಅಂದರೆ ಆ ಒಂದು ಡ್ರಾಮಾದಲ್ಲಿ ನೀವು ಡ್ಯಾನ್ಸ್ ಮಾಡಬೇಕು. ಅವಾಗ ಆಯಿತು ಮಾಡೋಣ, ಬೇಡ ಅಂದ್ರೂ ಕೂಡ ಅವ್ರು ಮಾಡಿದರು. ಅವಾಗೆಲ್ಲ ಕಡೆ ಪೋಸ್ಟರ್, ಈ ವಾಲ್ ಪೋಸ್ಟರ್ ಇದ್ರ ಟೈಪ್ ಮಾಡ್ತಾರೆ, ಟ್ಯಾಗ್ ಹಾಕಿದ್ದು ಅಂತ ಪೋಸ್ಟರ್ಗಳು ಮಾಡಿದರು. ಪೋಸ್ಟರ್ ಎಲ್ಲ ಅಂಗಡಿಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಂಟಿಸಿದ್ರು. ಬಟ್ ಕೆಲವೊಬ್ಬರು ಆಗದೆ ಇರೋರು ಅದಕ್ಕೆ ಉಪೇಂದ್ರ ಅಂತಂದ್ರೆ ಅದಕ್ಕೆ ಏನೇನೋ ಒಂದೊಂದು ಜೋಡಿಸಿ ಕೆಳಗೆ ಬರೆದ್ರು. ಅದೊಂಥರ ಪ್ಲಸ್ ಆಯ್ತು ನಮಗೆ. ಓ, ಹಿಂಗೆ ಹೇಳಿದಾನೆ ಅಂದರೆ ನಾನು ಅದು ಮಾಡಿ ತೋರಿಸ್ಬೇಕು, ಚಾಲೆಂಜಿಂಗ್ ಆಯಿತು. ಓಕೆ. ಆವಾಗ ಆ ಚಾಲೆಂಜಿಂಗ್ ಅದು ತೊಗೊಂಡು ಅಲ್ಲಿಂದ ಏನು ಮಾಡಿದ್ವಿ, ಇದನ್ನು ಇನ್ನೂ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ. ಆವಾಗ ಒಂದು ಶೈರಬಾನು ಐಗಿಳಿ ಜೂನಿಯರ್ ಭವ್ಯ ಅಂದರೆ ದೊಡ್ಡ ಪ್ರಖ್ಯಾತ ಪಡೆದಂಥ ಕಲಾವಿದೆ. ಆ ಎಮ್ಮಗೆ ನಾವು ಅಲ್ಲಿ ನಾವಲ್ಗಿ ಕರೆಯಕ್ಕೆ ಹೋದ್ವಿ. ಅವ್ರದ್ದು ಒಂಥರ ಡಿಮ್ಯಾಂಡ್, ನಮಗೂ ಒಂಥರ ಸೊಕ್ಕು. ಅಲ್ಲಿ ಹೋದಾಗ ಬಾ ಇಲ್ಲಿ ನೀನೇನು ಉಪೇಂದ್ರ ತಗೋ ಬ್ಯಾಗ್ ಇಡು ಹಂಗೆ ಹಿಂಗೆ ಅಂದರು. ನಮ್ಮ ಸುಭಾಷ್ ಗದ್ದೆ ನೋಡಪ್ಪ ಇದೆಲ್ಲ ಸರಿ ಅನ್ಸಂಗಿಲ್ಲ, ನಾನು ಇರೋ ಥಿಯರಿ ಬೇರೆ ಅದ, ಆಯಮ್ಮಗೆ ಗೊತ್ತಿಲ್ಲ, ಸ್ವಲ್ಪ ಹೇಳು ಅಂತ. ಆಮೇಲೆ ಒಂದು ತೊಗೊಂಬಂದು ಇಟ್ಟು ಎಲ್ಲ ಮಾಡಿದ್ವಿ. ಬಟ್ ಆಯಮ್ಮ ಹಂಗೆ ಮಾತಾಡಿದಕ್ಕೆ ನೆಕ್ಸ್ಟು ಅಲ್ಲಿ ಏನು ಮಧ್ಯಾಹ್ನ ಒಂದು 12:30 1 ಗಂಟೆಗೆ ಆ ಸ್ಪಾಟಿಗೆ ಬಂದ್ವಿ. ಆವಾಗ ಆಕಿ ಶೈರಬಾನು ಐಗಿಳಿ ಏನಂದ್ಲಂದರೆ, ನೀನು ಒಬ್ಬನೇ ಮಾಡಿದ್ರೆ ಏನೂ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ನಾನು ಜೊತೆಗೆ ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತೀನಿ, ನೀನು ಹೈಲೈಟ್ ಆಗ್ತೀಯಾ ಅಂತಂದು ಒಂದು ಬಾಬಿ ಡೈಲ್ದು ಒಂದು ಸಾಂಗನ್ನು ಇಬ್ಬರು ಕೂಡ ಡ್ಯಾನ್ಸ್ ಮಾಡಿದ್ವಿ. ಅದು ಡ್ಯಾನ್ಸ್ ಮಾಡಿದ ತಕ್ಷಣ ಆಮೇಲೆ ಈ ಪಿಕ್ಚರ್ದು ಚಾಂದಿನಿ, ಮಾರಿಕನ್ ಹುರಿ ಮೇಲೆ 2 ಹಾಡಿಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಕಾಂಬಿನೇಷನ್ ಆಗಿ. ಅವಾಗ ಅದು ಏನಾಯ್ತು ಅಂದರೆ ಆ ಒಂದು ಪ್ರಾಕ್ಟೀಸು ಅವತ್ತು ನಾಟಕ ದಿನ ರಾತ್ರಿ 2 ಎಂಟ್ರಿ ಕೊಟ್ಟಾಗ ಜನ ಫುಲ್ಲು ಖುಷಿಯಾಗಿ ಆಯ್ರಿ ಹಾಕಿದರು. ಆ ಎಮ್ಮ ಮಾರನೇ ದಿನವೇ ಒಂದು ಎಂಥ ಸಿಂಧಿ ಕುರ್ಬೆಟ್ ಅಂತ ಊರಿಗೆ ಒಂದು ಅಲ್ಲಿ ಉರುಸಿಗೆ ಡ್ಯಾನ್ಸ್ ಕಾಂಪಿಟೇಷನ್. ನಾನು ಫಸ್ಟ್ ಡೇ ಮಾಡಿದ್ದೆ, ಸೆಕೆಂಡ್ ಡೇ ಎಮ್ಮನ್ನು ಕರ್ಕೊಂಡು ಹೋದ್ಲು. ಖುಷಿ ಆಯಿತು, ಹೋದ್ವಿ. ಅಲ್ಲ ಹುರುಪು, ಫಸ್ಟ್ ಡೇ ಸೆಕೆಂಡ್ ಡೇ ಅಂತ ಹುರುಪು. 2ನೇ ದಿನ ಅಲ್ಲಿ ಹೋಗಿ ಹೋದ ತಕ್ಷಣ 2 ಗಂಟೆ, ಇದು 6 ಗಂಟೆಗೆ ಹೋದ್ವಿ. 8:30 9 ಗಂಟೆಗೆ ಊಟ ಮಾಡಿ ಕಾರ್ಯಕ್ರಮ ಸ್ಟಾರ್ಟು. ಬೆಳಗಿನ ಜಾವ 8 ಗಂಟೆವರೆಗೂ ಕಾರ್ಯಕ್ರಮ. ಅದು ಅಂದರೆ ಈ ಬಂಡಿ, ಎತ್ತಿನ ಬಂಡಿ ಒಳಗೆ ಡ್ಯಾನ್ಸ್ ಮಾಡೋದು, ಒಂದು 10 ಜನ ಡ್ಯಾನ್ಸರ್ಸು. ಆ ಥರ ಕಾಂಪಿಟೇಷನ್ ಒಂದು 10 ಬಂಡಿಗಳು. ಈ ಎಮ್ಮನ ಜೊತೆ ನಾನು ಇದು ಮಾಡಿಕೊಂಡೆ. ಅಲ್ಲಿ ಪ್ರತಿ ಸಾಂಗು ಡ್ಯಾನ್ಸ್ ಮಾಡಿ 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 ಕಮ್ಮಿ ಅಂದ್ರೆ 100 ಡ್ಯಾನ್ಸ್ ಮಾಡಿರ್ಬೋದು. ಬೆಳಗ್ಗೆ ಎದ್ದವರೆಲ್ಲ ಒಳ್ಳೆ ಡ್ಯಾನ್ಸ್ ಮಾಡ್ತೀರಾ, ನೀವು ಒಳ್ಳೆ ಕಾರ್ಯಕ್ರಮಕ್ಕೆ ಇದು ಮಾಡ್ತೀರಾ ಅಂಥೇಳಿ ಬೆಳಗ್ಗೆ ಬಂದು 110 ರೂಪಾಯಿ ಒಂದು ತೆಂಗಿನಕಾಯಿ ಕೊಟ್ಟರು. ನಂದೇನೋ ಅಲ್ಲಿಂದ ಆಟೋದಾಗ ಹೋಗಿದ್ವಿ, ಆಟೋ ತೊಗೊಂಬಂದು ಚಾರ್ಜ್ ಆಗಲಿಲ್ಲಲ್ಲ ಇದು ಅಂತಂದು ಒಂದು ಕಡೆ ಎಲ್ಲೋ ಮನ್ಸಿಗೆ ನೋವು, ಒಂದು ಕಡೆ ಫುಲ್ ಖುಷಿ. ನೆಕ್ಸ್ಟ್ ಕಟ್ ಮಾಡಿದರೆ ಈ ನಾಗಭೂಷಣ್ ಅನ್ನೋರು ಜೂನಿಯರ್ ರಾಜ್ಕುಮಾರ್ ಸೋಲಾಪುರದವರು, ಅವರು ನಂಗೆ ಪರಿಚಯ ಆಗಿ ಇವರು ನಮ್ಮ ರೈ ಕಂಪ್ನಿ, ಆಮೇಲೆ ಈ ತಡಿಬಿಡಿ ಕಂಪ್ನಿ, ರಾಣೆಬೆನ್ನೂರು ಕಂಪ್ನಿ, ಈ ಥರ ಒಂದು 10-15 ಕಂಪ್ನಿಗಳಿಗೆ
ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಜೂನಿಯರ್ ಉಪೇಂದ್ರ ಅಂತ. ಆವಾಗ ಎಷ್ಟು ಒಂದು 200-300 ರೂಪಾಯಿ ಕೊಡ್ತಾಯಿದ್ರು. ಅದಕ್ಕೆಲ್ಲ ಸ್ಫೂರ್ತಿ ಅವರು. ಆಮೇಲೆ ಜೂನಿಯರ್ ವಿಷ್ಣುವರ್ಧನ್ ಮೊಹಮ್ಮದ್ ಅಲಿ ಅಂತ ಬೆಂಗಳೂರವರು, ಅವ್ರು ಇಡೀ ಬೆಂಗಳೂರನ್ನೇ ಪರಿಚಯ ಮಾಡಿಸಿದ್ರು ನನಗೆ. ಬೆಂಗಳೂರಿಗೆಲ್ಲ ಕರ್ಕೊಂಡೋಗಿ ಅವ್ರ ಮನೆಯಲ್ಲೇ ಇಟ್ಕೊಂಡು ನನಗೆ ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆಲ್ಲ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿಂದ ಏನಾಯ್ತು, ಇಡೀ ಕರ್ನಾಟಕಕ್ಕೆ ಒಂದು ಪ್ರಚಾರ ಆಯಿತು. ಆವಾಗ ಅದಕ್ಕಿಂತ ಮುಂಚೆ ನಾನೇನು ಮಾಲಿಂಗಪುರದಲ್ಲಿ ಉಪೇಂದ್ರ ಅಂತ ಏನು ಇದು ಮಾಡಿದ್ವಿ, ಒಂದು ಫಸ್ಟ್ ಶೋ ಮಾಡೋಣ ಅಂತಂದು ನಮ್ಮ ಮಾನಿಂಗ್ ಅಂತಂದು ತಿಪ್ಪಣ್ಣ, ಬಾಬು ಮಾಸ್ಟರ್, ಈ ಥರ ಒಂದು ದೊಡ್ಡ ತಂಡ, ನೀ ಹೆಂಗಾದರೂ ಮಾಡಿ ಹಾಡು ಕಲಿಬೇಕು ಅಂತ ಅವ್ರು ಬ್ಯಾಂಡ್ ಒಳಗೆ ಒಂದು ಹಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ಸಕತ್ತಿದ್ರು. ಮತ್ತು ಅಷ್ಟು ಈಸಿ ಕಲೆ ಕರ್ಕೊಳ್ಳಲ್ಲ ಅದು. ಏನೇನೋ ತಿಪ್ಪರಾಗ ಹಾಕಿದ್ರು ಜಲ್ದಿ ಬರಲಿಲ್ಲ. ನಂತರ ನಮ್ಮ ಮಾನಿಂಗ್ ಅಂತ ಏನು ಹೇಳಿದೆ ನಿಮಗೆ, ಮದರ್ ಅವರು ಇಲ್ಲ ಉಪೇಂದ್ರ ಅವ್ರದ್ದು 2ನೇ ಸಿನಿಮಾ ಬಂತಲ್ಲ, ಅವಾಗ ಅದರದ್ದೊಂದು ಡಿಸೈನು ಅವರೇ ವೈಟ್ ಪ್ಯಾಂಟು ಶರ್ಟು ಟಿ ಶರ್ಟ್ಸು ಎಲ್ಲ ಇದು ಮಾಡಿ ಅದೊಂದು ಡಿಸೈನಿಂಗ್ ಮಾಡಿದರು. ಉಪೇಂದ್ರ ಅವ್ರದ್ದು ಆರ್ಟ್, ಒಳ್ಳೆ ಆರ್ಟ್ ಡೈರೆಕ್ಟರ್ ಅವರು ಮಾಡಿದರು. ಅದು ಮಾಡಿದ ಮೇಲೆ ಎಲ್ಲರೂ ಸೇರಿ ಅದೊಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೀವಿ. ಆರ್ಗನೈಸ್ ಮಾಡಿದಾಗ ಭಾಳ ಖುಷಿಯಾಯಿತು. ಪ್ರಥಮ ನಾನು ಬೆಂಗಳೂರಿಗೆ ಹೋಗಿ, ಈ ಮುಂಚೆ ಅಂತೂ ಇವರೆಲ್ಲ ಸತ್ಯಜಿತ್ ಅವರೆಲ್ಲ ಪರಿಚಯ ಇದ್ದರು. ಈ ಉಪೇಂದ್ರ ಅಂತ ಆದಮೇಲೆ ಬೆಂಗಳೂರಿಗೆ ಹೋದಾಗ ಹೊನ್ನವಳ್ಳಿ ಕೃಷ್ಣ ಅವ್ರ ಪರಿಚಯ ಆದರು. ಅವರೊಂದು ಸ್ಕೂಟಿಯಲ್ಲಿ ಹೋಗ್ತಾಯಿದ್ರು. ಅವ್ರಿಗೆ ಹೋಗಿ ಸಾರ್ ಅಂತ ನಿಲ್ಲಿಸಿ ಮಾತಾಡಿಸಿ, ಅವರು ರಾಜ್ಕುಮಾರ್ ಅವರು ಸೆಟ್ಟಿಗೆ ಬರ್ರಿ, ಅಲ್ಲಿ ಇರ್ತೀನಿ ಬರ್ರಿ ಅಂತ ಕರ್ಕೊಂಡೋಗಿ ಅವಾಗ ಅವ್ರಿಗೆ 3,000 ರೂಪಾಯಿ ಪೇಮೆಂಟ್ ಮಾತಾಡಿ, ನೀವು ನಮ್ಮ ಮಾಲಿಂಗಪುರ ಬರಬೇಕು ಅಂತ ನಮ್ಮ ಕ್ಲಾಸ್ಮೇಟ್ ಒಬ್ಬ ಶೂ ಅಂತಿದ್ದ, ಅವ್ನಿಗೆ ಹೊಣೆಗಾರ ಮಾಡಿ ರೇಖಾದಾಸ್ ಅವ್ರಿಗೆ ಇಬ್ಬರಿಗೂ ಜೊತೆಗೆ ಪ್ರಥಮ ಒಂದು ಕಾರ್ಯಕ್ರಮ ಮಾಲಿಂಗಪುರದಲ್ಲಿ ಒಂದು ಥಿಯೇಟ್ರಲ್ಲಿ ಬೆನಿಫಿಟ್ ಶೋ ಅಂತ ಮಾಡಿದ್ವಿ. ಕ್ಲಿಕ್ ಆಯಿತು. ಹಂಗೆ ಆ ಕ್ಲಿಕ್ ಆದಾಗ ಹಂಗೆ ಸಿನಿಮಾ ಸ್ಟಾರ್ಗಳೆಲ್ಲ ಪರಿಚಯ ಆದರು, ಅವ್ರು ಪರಿಚಯ ಆದರು, ಇವ್ರು ಪರಿಚಯ ಆದರು. ಸುಮಾರು 6 ರಾಜ್ಯಗಳಲ್ಲಿ ಇವತ್ತು ಕಾರ್ಯಕ್ರಮ ನಾನು ಕೊಟ್ಟಿದ್ದೀನಿ, ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಈ ಸಿನಿಮಾ ಇಂಡಸ್ಟ್ರಿಗೆ ಒಂದು ಹೆಜ್ಜೆ ಇಟ್ಟೆ. ಸ್ವಂತ ನಿರ್ಮಾಣದ ಮೊದಲೆಲ್ಲ ಮಾಡಿದ್ವಿ, ಅನಿರೀಕ್ಷಿತ ಅವನ್ಯಾರು. ಅದಾದ ನಂತರ ಮತ್ತೆ ಒಂದು ಸೀರಿಯಲ್ಲು ಮಾಡಿದ್ವಿ. ಆವಾಗ ಏನಿದೆ ಅಂದರೆ ಸತ್ಯ ಅಂತ ಒಂದು ಘಟನೆ ಆಧಾರಿತ ಇಟ್ಕೊಂಡು ಸೀರಿಯಲ್ ಮಾಡಿದ್ವಿ. ಅದು ಲೋಕಲ್ ಚಾನಲ್ಗಳಿಗೆ ಮಾಡುವಾಗ ನಮ್ಮ ಶಬ್ಬೀರ್ ಮುರಾದ್ ಖಾನ್ ಅವರು, ಪೀರ್ ಶೆಟ್ರು, ವಾಸು ಜಿಂಗಾಡೆ, ರಾಜು ಗೌಳಿ, ಜಾಕೀರ್, ಈ ಥರ ಇದೊಂದು ಟೀಮ್ ಇತ್ತು ನಮಗೆ. ಇವರೆಲ್ಲ ಏನು ಮಾಡ್ತಿದ್ರು ಅಂದರೆ, ನನಗೆ ಉಪೇಂದ್ರ ದಸರಾಗೆಲ್ಲ ನನಗೆ ಇಲ್ಲಿ ಬಾಗಲಕೋಟೆ ಕರೆಸಿ ಒಳ್ಳೆ ಪ್ರಮೋಷನ್ ಕೊಡ್ತಾಯಿದ್ರು. ಅವ್ರ ಜೊತೆ ಸೇರಿಕೊಂಡು ಒಂದು ಸುಪ್ರಭಾತ, ಕಾವೇರಿ ಅಂತ ಚಾನಲ್ಗಳು ಬಂದದ್ದು ಆ ಟೈಮಲ್ಲಿ. ಬಂದಾಗ ಅದಕ್ಕೆ ಚಾನಲ್ಗೆ ಯಾಕೆ ಒಂದು ಸೀರಿಯಲ್ ಮಾಡಬಾರ್ದು ಅಂತ ಒಂದು ಸೀರಿಯಲ್, ಒಂದು MD 9000 ಅನ್ನೋ ಕ್ಯಾಮ್ರಾ, ಮದುವೆ ಕ್ಯಾಮ್ರಾದಲ್ಲಿ ಮಾಡಿ ಅದಕ್ಕೆ ವಾಯ್ಸ್ ಮಿಕ್ಸಿಂಗ್ ಏನೇನೋ ಮಾಡ್ಬೇಕಾದ್ರೆ ಭಾಳ ಕಷ್ಟದಿಂದ ಒಂದು ಸತ್ಯ ಅಂತ ಒಂದು ಸೀರಿಯಲ್ ಮಾಡಿದ್ವಿ. ಆ ಸೀರಿಯಲ್ ಮಾಡಿ ಎಲ್ಲ ಕೇಬಲ್ ಚಾನಲ್ಗಳಿಗೆ ಬರೋ ಥರ ಒಂದು ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದು ಅಷ್ಟಕ್ಕಷ್ಟೇ ಬಂತು, ಇದು ಮಾಡಿತು, ನಂಗೊಂದು ಸ್ಫೂರ್ತಿ ಸಿಕ್ತು. ಬಟ್ ಆ ಸೀರಿಯಲ್ ಒಳಗೆ ಒಂದಿಷ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡಿದ್ದೆ. ನಮ್ಮ ರಾಹುಲ್ ದತ್ತ ಅಂತ ಒಂದು ಫ್ಯಾಮಿಲಿ, ಅವರು ಒಂದು ಸೀರಿಯಲನ್ನು DD9ಗೆ ಒಂದು ಲಾಂಚ್ ಮಾಡಿದ್ರು, ಕನಸು ಅಂತ. ಆ ಕನಸು ಅಂತ ಏನು ಸೀರಿಯಲ್ ಮಾಡಿದರು, ಅಲ್ಲಿ ನನಗೊಂದು ಒಳ್ಳೆಯ ಪಾತ್ರ ಕೊಟ್ಟರು. ಅವರು ಆ್ಯಕ್ಚುಲಿ ನಮ್ಮ ಸತ್ಯದಲ್ಲಿ ಬಂದು ನಂಗೆ ಪರಿಚಯ ಆದವರು. ನಾನು ನೆಕ್ಸ್ಟ್ ಅವ್ರು ಕರೆದು ಅವರು ಒಂದು ನನಗೆ ಅವಕಾಶ ಕೊಟ್ಟರು, ಒಂದು ಒಳ್ಳೆಯ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟ್ರ್ ಆ್ಯಕ್ಚುಲಿ ಇವತ್ತಿಗೂ ನನಗೆ ಒಂಥರ ನೆನಪಾದರೆ ಭಾಳ ಖುಷಿ ಅನಿಸುತ್ತೆ. ಆ ಕ್ಯಾರೆಕ್ಟ್ರಲ್ಲಿ ಅದು ಒಂದು ಇದ್ರ ಥರ ಫೈಟ್ ಸೀನು ಅದು ಇದು ಎಲ್ಲ ಮಾಡಿ ಆ ಚಾನಲಲ್ಲಿ ಅದು DD9 ಅಂದರೆ ಚಂದನದಲ್ಲಿ ಎಷ್ಟು ಒಂದು 11 ಎಪಿಸೋಡು ಅಂತ ಪ್ಲ್ಯಾನ್ ಮಾಡಿದ್ರು. 9 ಎಪಿಸೋಡ್ ಮೂಡ್ ಬಂತು. ಆಮೇಲೆ ಅದು ಅಲ್ಲಿಗೆ ಸ್ವಲ್ಪ ಏನೋ ಇಂಟರ್ನಲ್ ಆಗಿ ಸ್ಥಗಿತ ಆಯಿತು.